ಒಂದು ಗ್ರಾಮದಲ್ಲಿದ್ದ ಶಾಲೆಯಲ್ಲಿ ಲಾವಣ್ಯ ಎಂಬ ಶಿಕ್ಷಕಿ ಮಕ್ಕಳಿಗೆ ಗಣಿತ ಕಲಿಸುತ್ತಿದ್ದರು. ಅವಳು ಸದಾ ಸಂತೋಷದಿಂದ ಪಾಠ ಹೇಳುತ್ತಿದ್ದರು. ಆದರೆ ಆ ಶಾಲೆಯಲ್ಲಿ ಅರ್ಜುನ್ ಎನ್ನುವ ವಿದ್ಯಾರ್ಥಿಗೆ ಗಣಿತದಲ್ಲಿ ಆಸಕ್ತಿ ಇರಲಿಲ್ಲ. ಅವನು ಸದಾ ಅಂಕೆ ತಪ್ಪಿಸಿ ಉತ್ತರ ಹೇಳುತ್ತಿದ್ದು, ಲಾವಣ್ಯ ಶಿಕ್ಷಕಿ ಬರುವುದನ್ನು ನೋಡಿ ಭಯಪಡುತ್ತಿದ್ದುದು ರೂಢಿಯಾಗಿತ್ತು. ಒಂದು ದಿನ ಲಾವಣ್ಯ ಶಿಕ್ಷಕಿ ತರಗತಿಯಲ್ಲಿ ಸಮಸ್ಯೆಯನ್ನು ಬರೆದರು. ಒಬ್ಬನ ಬಳಿ 3 ಆಪಿಲ್ಲು, ಇನ್ನೊಬ್ಬನ ಬಳಿ 4 ಆಪಿಲು ಇದ್ದನೆ ಇಬ್ಬರೂ ಸೇರಿ ಎಷ್ಟು ಆಪಿಲು ಇದ್ದವು? ಅರ್ಜುನ್ ಉತ್ತರ ಹೇಳಲು ಹೆದರುವುದನ್ನು ಗಮನಿಸಿದ ಶಿಕ್ಷಕಿ ಅವನ ಹತ್ತಿರ ಹೋಗಿ ಹೇಳಿದರು, ಅರ್ಜುನ್, ತಪ್ಪಾದರೆ ಏನೂ ಆಗಲ್ಲ, ಹೆದರದೇ ಉತ್ತರ ಹೇಳು. ಅರ್ಜುನ್ ನಿಧಾನವಾಗಿ ಎದ್ದು 7 ಆಪಿಲ್ಲು ಮೇಡಮ್ ಎಂದನು. ಲಾವಣ್ಯ ಶಿಕ್ಷಕಿ ಹತ್ತಿರ ಬಂದು ಅವನ ಕೈ ಹಿಡಿದು ಹೇಳಿದರು, ನೀನು ಸರಿಯಾಗಿ ಉತ್ತರಿಸಿದೆ ಅಲ್ಲ, ಈಗಿನಿಂದಲೇ ಗಣಿತವನ್ನು ಮುದ್ದು ಮಾಡು. ಅರ್ಜುನ್ ಮೊದಲ ಬಾರಿಗೆ ಹಿಗ್ಗಿದ. ಅವನಿಗೆ ಟೀಚರ್ ಮೇಲೆ ಗೌರವವೂ ಗಣಿತದಲ್ಲಿ ಆತ್ಮವಿಶ್ವಾಸವೂ ಬೆಳೆದವು. ಅದೇ ದಿನದ ನಂತರ ಅರ್ಜುನ್ ಪ್ರತಿದಿನ ಗಣಿತ ಪಾಠವನ್ನು ಆಸಕ್ತಿಯಿಂದ ಕೇಳುತ್ತಾ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದ. ಲಾವಣ್ಯ ಶಿಕ್ಷಕಿ ಎಳೆಯುವಂತೆ ಮಾತನಾಡಿ ಮಕ್ಕಳಿಗೆ ಶ್ರಮದ ಮೌಲ್ಯವನ್ನು ಕಲಿಸುತ್ತಿದ್ದಳು. ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಲಾವಣ್ಯ ಶಿಕ್ಷಕಿ ಪ್ರೇರಣೆ ಆಗಿದ್ದರು. ಅರ್ಜುನ್ ಹೀಗಾಗಿ ಗಣಿತದಲ್ಲಿ ಉತ್ತಮವಾಗಿ ಮೊದಲ ಸ್ಥಾನ ಗಳಿಸಿದನು.